ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಶ್ರೀ ಜಯರಾಮ್ ರವರು ಗ್ರೀನ್ ಪಾತ್ ಆರ್ಗಾನಿಕ್ ಸಂಸ್ಥೆಯನ್ನ ಸ್ಥಾಪಿಸಿ ಬಹಳ ಕಡಿಮೆ ದರದಲ್ಲಿ ಮಿಲೆಟ್ ಪ್ರಾಡಕ್ಟ್ಗಳನ್ನು ಸ್ಥಾಪಿಸಿ ಎಲ್ಲರಿಗೂ ಅನುಕೂಲವಾಗುವಂತೆ ಅತಿ ಕಡಿಮೆ ದರದಲ್ಲಿ ಫುಡ್ ಅನ್ನ ತಯಾರಿಸುತ್ತಾ ಬಂದಿರ್ತಾರೆ. ಇದು ದೇಶಾದ್ಯಂತ ಒಳ್ಳೆಯ ಹೆಸರನ್ನ ಪಡೆದುಕೊಂಡು ಮಾರುಕಟ್ಟೆಯಲ್ಲಿ ಮುನ್ನುಗ್ತಿದೆ. ಆಲೋಚನೆ ಹೆಂಗಿದೆ. ತಾವುಗಳು ಎಲ್ಲಿಂದ ಬಂದಿರ ಸರ್? ನಾವು ಎಲ್ಲಿಂದ? ನಾವು ಬಾಲ್ಕೋಟ್ ಡಿಸ್ಟಿಕ್ ಜಮಖಂಡಿಯಿಂದ ಬಂದಿದ್ದೀವಿ. ಜಮಖಂಡಿಯಿಂದ. ನಿಮ್ದು ಐಟಮ್ ಏನು ಸರ್ ಇದು? ನಮ್ಮದು ಜವಾರಿ ಬಾಳೆಹಣ್ಣು, ಹಾಂ, ಒಣ ದ್ರಾಕ್ಷಿ, ಬೆಲ್ಲ ಬರುತ್ತೆ, ಶಾವಿಗೆ ಬರುತ್ತೆ, ನಮ್ಮಲ್ಲಿ ಹೇಳಿ. ಜೋಗೋದಿ ಶಾವಿಗೆ, ರೊಟ್ಟಿ, ಜೋಳದ ಹಳ್ಳಿಟ್ಟು. ಓಕೆ, ಆಮೇಲೆ ಒಂದು 10-15 ವೆರೈಟಿ ಚಟ್ನಿ ಪುಡಿಗಳು ಬರ್ತವೆ. ಕರಿಬೇವು, ಹುರುಳಿಕಾಳದು, ಹುಚ್ಚಳದು. ತೀರ್ಥಹಳ್ಳಿ ಇರೋದು ಬಸವೇಶ್ವರ, ತೀರ್ಥಹಳ್ಳಿಯಿಂದ ಐಟಮ್. ನಿಮ್ದು ಏನಿದೆ ಐಟಮ್ಸು? ಮನ್ನಾಡ್ ಪ್ರಾಡಕ್ಟ್ಸು. ಇದರಲ್ಲಿ ಹನಿ, ಪಾಪಡ್ಸ್, ಪಿಕಲ್ಸ್, ಪೆಪ್ಪರ್, ಹಾಂ, ಸ್ಪೈಸಸ್ ಇದೆ, ಓಕೆ, ಫ್ರೂಟ್ಸ್ ಇದೆ, ಹ್ಞೂ, ಕಾಫಿ ಪೌಡರ್, ಟೀ ಪೌಡರ್, ಹ್ಞೂ, ಪೌಡರ್, ಜಾಗ್ರಿ ಪೌಡರು, ಜೋನಿ ಬೆಲ್ಲ, ಹೋಮ್ ಮೇಡ್ ಸೋಪ್ಸ್ ಇದೆ. ಓಕೆ, ಹೋಮ್ ಮೇಡ್ ಸೋಪು, ಸೋಪು. ಹಾಂ, ಸೋಪ್ಸ್. ಓಕೆ, ಇದು ಯಾಲಕ್ಕಿ, ಲವಂಗ. ಹಾಂ, ಅದೇ ಸ್ಪೈಸಸ್, ಏಲಕ್ಕಿ, ಲವಂಗ, ಓಕೆ, ಮರಾಠಿ ಮೊಗ್ಗು, ಓಕೆ, ಮರಾಠಿ ಮೊಗ್ಗು ಎಲ್ಲ ಇದೆ. ಹಾಂ, ಸ್ಟಾರ್ ಫ್ಲವರ್. ಎಲ್ಲ ಬೆಂಗಳೂರಿಂದ. ನಿಮ್ಮದು ಪ್ರಾಡಕ್ಟ್ ಏನು? ಪ್ರಾಡಕ್ಟ್ಸ್ ಬಂದು ಕಲ್ಲಲ್ಲಿ ಬೀಸಿರೋ ಹಿಟ್ಟುಗಳು. ಹಾಂ, ನಮಗೆ ಜವೆ ಗೋಧಿ ಹಿಟ್ಟು, ಜೋಳ, ಅಂದರೆ ಎಲ್ಲ ಕಲ್ಲಲ್ಲಿ ಬೀಸಿರೋದು. ಮುಂಚೆ ಹಳೆ ಕಲ್ಲಲ್ಲಿ ಬೀಸ್ತಾ ಇರಲ್ಲ. ಕಲ್ಲಲ್ಲಿ ಬೀಸೋದ್ರಿಂದ ಅಡ್ವಾಂಟೇಜ್ ಏನಂದರೆ ಬಿಸಿ ಆಗಲ್ಲ ಯಾವುದೇ ಹಿಟ್ಟುಗಳು. ಓಕೆ, ಮುಂಚೆ ಎಲ್ಲ ಈಗಿಂದ ಮಿಷಿನ್ಗಳಲ್ಲೆಲ್ಲ ತುಂಬ ಬಿಸಿ ಆಗ್ಬಿಟ್ಟು ಆಚೆ ಬರ್ಬೇಕಾದ್ರೆ ನಾವು ಮುಟ್ಟಕ್ಕಾಗಲ್ಲ. ಆ ಬಿಸಿಗೆ ಯಾವುದು ವಿಟಮಿನ್ಸ್ ಇರೋದಿಲ್ಲ. ಹೌದು, ಸಿರಿಧಾನ್ಯಗಳಿರೋದ್ರೆ ಸಿರಿಧಾನ್ಯಗಳು, ಕೊಲ್ಲೆ, ಸಾಮೆ, ನವಣೆ, ಅರ್ಕ ಮತ್ತು ಇವೆಲ್ಲ ಗಾಣದ್ದು ಎಣ್ಣೆಗಳು. ಇದು ಏನೆಣ್ಣೆ ಇದು? ಇದು ಬಂದು ಕರಿ ಎಳ್ಳು, ಕರಿ ಎಳ್ಳು, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ, ಕಡಲೆಕಾಯಿ, ಇದು ಕುಸುಬೆ ಎಣ್ಣೆ, ಇದು ಹುಚ್ಚೆಳ್ಳು. ಕುಸುಬೆ ಎಣ್ಣೆ ಅಂದರೆ ಏನದು? ಇದು ಸ್ಯಾಫ್ಲವರ್ ಆಯಿಲ್ ಅಂತ ಹೇಳಿ. ಸನ್ಫ್ಲವರ್ ಸನ್ಫ್ಲವರ್ ಬರುತ್ತಲ್ಲ, ಅದೇ ಹಾರ್ಟ್ಗೆ ತುಂಬ ಒಳ್ಳೆಯದು. ಇದು ಹಚ್ಕೊಳ್ಳೋದಾ ಏನು ಯೂಸ್ ಮಾಡೋದಾ? ಅಡುಗೆಗಿರೋದು, ಅಡುಗೆಗೆ ಯೂಸ್ ಮಾಡೋದು.
ಜಯರಾಮ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳುತ್ತೆ ಮೀನೆ ನಮ್ಮ ಒಂದು ಫಾರ್ಮರ್ ಅಂತೇಳಿ ಇದನ್ನು ಮಾಡಿದ್ದಾರೆ. ನಾನು ಈಗ ಒಂದು 6-7 ಇಯರ್ಸಿಂದ ಕೃಷಿಗೆ ಜಾಸ್ತಿ ಚಟುವಟಿಕೆ ಕೊಟ್ಟಿದ್ದೇನೆ. ಅದು ಒಂದು ರೀತಿ ನನಗೀಗ ಅದು ಆಸರೆನೇ ಆಗಿದೆ ಅನ್ಬೇಕು. ಯಾಕಂದರೆ ಈಗ ವರ್ಷಕ್ಕೆ ಪ್ಯಾಕೇಜ್ ಹೆಂಗೆ ಹೋಗ್ತದೆ ಆ ಟೈಮ್ ಪ್ಯಾಕೇಜಲ್ಲಿ ಇನ್ಕಮ್ ಬರಂಗೆ ಮಾಡ್ಕೊಂಡಿದ್ದೇನೆ. ಶುಗರ್ ಕ್ಯಾನಲ್ಲು ಮಾಡಿದ್ದೇನೆ. ಅದರಿಂದ ನನಗೆ ಬದುಕಿನ ಒಂದು ಧೈರ್ಯ ಬಂದಿದೆ. ಮುಂಚೆ ನಾನು ಜೋಳದ ರೊಟ್ಟಿ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಿಗೆ 99 ಸ್ಟಾರ್ಟ್ ಮಾಡಿದ್ದಾನೆ. ತುಂಬ ಆಪರೇಟ್ ಮಾಡಿದೆ. ಅದ್ರ ಬಗ್ಗೆ ಎಲ್ಲ ಜನಕ್ಕೆ ವಿಡಿಯೋ ಮಾಡಿ ಸುಮಾರು ಜನಕ್ಕೆ ಎಲ್ಲರಿಗೂ ಉದ್ಯೋಗ ಆಗಿದೆ. ನಮಗೂ ಅನುಕೂಲ ಆಗಿದೆ. ಅದು ಕೃಷಿಯಲ್ಲಿ ಭಾಳ ತೃಪ್ತಿಯಾಗಿದೆ ಅಂತ ಹೇಳ್ಬೋದು ನನಗೆ ಪದೇ ಪದೇ. ಈಗ ಜವಾರಿ ಬಾಳೆಹಣ್ಣು ಬೆಳೀತಾ ಇದ್ದೀವಿ, ಒಣ ದ್ರಾಕ್ಷಿ ಇದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಯಾವುದಂದ್ರೆ ಕಾಳು ಕಡಿ ಜಾಸ್ತಿ ಮಾಡೋಣ ಅಂತ ಇದನ್ನ ಮಾಡ್ತಾ ಇದ್ದೀವಿ. ಜಾಸ್ತಿ ಯಾಕಂದ್ರೆ ರೈತರು ಅಲ್ಲಿ ಲೇಬರ್ ಸಮಸ್ಯೆ ಇದೆ. ಆದ್ರೂ ನಾವು ಒತ್ತಡ ಕೊಟ್ಟು ಅದಕ್ಕೆ ಬೆಳೆಯೋಂಗೆ ಮಾಡಿ ರೈತರಿಗೆ ರೇಟ್ ಬರೋಂಗೆ ಮಾಡ್ಬೇಕಂತ ಒಂದು ಮೇನ್ ನಾವು ಮಾಡ್ಬೇಕಂತ ಒಂದು ಉದ್ದೇಶ. ರೈತರು ಬೆಳೆದು ದೊಡ್ಡದಲ್ಲ, ಅವ್ರಿಗೆ ಮಾರ್ಕೆಟು ಆಗಿರಬೇಕು, ಕಸ್ಟಮರ್ಗೆ ಒಳ್ಳೆ ಪದಾರ್ಥ ಸಿಗಬೇಕು ಅನ್ನೋದು ಇದು ನನ್ನ ದೊಡ್ಡ ಆಸೆ. ಫುಡ್ಡಲ್ಲಿ ಸರ್ ಹೇಳಿದಂಗೆ ಹೊಸ ಗ್ರೀನ್ ಪಾಸ್ ಸಂಸ್ಥೆಯನ್ನು ನಾವು ಕಳೆದ 25 ವರ್ಷಗಳು ನಡೆಸ್ತಾ ಇದ್ದೀವಿ. ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಯರಾಮ್ ಅಂತ. ಈ ನೆಲಮಂಗಲದಲ್ಲಿ ನಮ್ಮ ಸಾವಯವ ಕೃಷಿ ತೋಟನೂ ಇದೆ. ಇಲ್ಲಿ ಗ್ರೀನ್ ಪಾತ್ ಏನು ಫರ್ಗಾಟನ್ ಫುಡ್ ಈ ರೆಸ್ಟೋರೆಂಟ್ ಇದೆ. ಇಲ್ಲಿ ನಾವು ಪ್ರತಿ ಭಾನುವಾರ ಸಾವಯವ ಸಂತೆ ಮಾಡ್ತೀವಿ. ಈ ಸಂತೆಯ ಮುಖ್ಯ ಉದ್ದೇಶ ಏನಂತ ಅಂದರೆ ಸಾಮಾನ್ಯ ಜನರಿಗೆ ಸಾವಯವ ಪದಾರ್ಥಗಳನ್ನು ಕಡಿಮೆ ಬೆಲೆಯಲ್ಲಿ ತಲುಪಿಸೋದು, ಮತ್ತು ಜೊತೆಗೆ ಬೇರೆಯವರಿಗೆ, ರೈತರಿಗೆ ಮತ್ತು ಬೇರೆ ಬೇರೆ ಯಾರು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡೋದು. ಜೊತೆಗೆ ಇನ್ನೊಂದು ಏನಂತಂದರೆ ಅವೇರ್ನೆಸ್ ಮೂಡಿಸುವಂಥದ್ದು. ಅಂದರೆ ಏನು ಊಟದ ಬಗ್ಗೆ, ಈ ಕೃಷಿ ಮಾಡೋದ್ರ ಬಗ್ಗೆ, ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ, ನಮ್ಮ ಆಹಾರದ ಪದ್ಧತಿ ಬಗ್ಗೆ, ಹಳೆ ಆಹಾರದ ಪದ್ಧತಿ ಬಗ್ಗೆ, ಯಾವ ರೀತಿ ಆಹಾರನೇ ಔಷಧಿ ಥರ ಮಾಡ್ಬೋದು ನಾವು, ಅದ್ರ ಬಗ್ಗೆ ಎಲ್ಲ ನಾವು ಒಂದು ಮಾಹಿತಿ ಕೊಡೋದಕ್ಕೆ ಮತ್ತು ಅವೇರ್ನೆಸ್ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಇದು ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುತ್ತಿದ್ದು. ಬೆಳಗ್ಗೆ ಒಂದು ಉಪಹಾರನೂ ಇದೆ. ಅದು ಒಂದು 150 ರೂಪಾಯಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಅನ್ಲಿಮಿಟೆಡ್ ಒಂದು ಬಫೆಟ್ ಅಂತ ಅದನ್ನು ಮಾಡಿದ್ದೀವಿ ನಾವು. ಜೊತೆಗೆ ಪ್ರಾಡಕ್ಟ್ ಸಿಗುತ್ತೆ ಮತ್ತು ಮಾತಾಡೋದು ಇದ್ರ ಬಗ್ಗೆ ಈ ಎಲ್ಲ ವಿಷಯಗಳು ಸಿಗುತ್ತೆ. ಈಗ ಮುಂದಿನ ಜನವರಿ 5, 6, 7 ಪ್ಯಾಲೇಸ್ ಗ್ರೌಂಡಲ್ಲಿ ಸರ್ಕಾರ ಇವತ್ತು ಮಿಲೆಟ್ ಆ್ಯಂಡ್ ಆರ್ಗ್ಯಾನಿಕ್ ಎಕ್ಸಿಬಿಷನ್ ಮಾಡ್ತಾಯಿದೆ. ತುಂಬ ದೊಡ್ಡ ಎಕ್ಸಿಬಿಷನ್ನು, ಅದಕ್ಕೆಲ್ಲರೂ ಭಾಗವಹಿಸ್ಬೋದು. ಬಂದರೆ ಅಲ್ಲಿ ಹೆಚ್ಚು ಪ್ರಾಡಕ್ಟ್ಸು ಮತ್ತು ಇದ್ರ ಬಗ್ಗೆ ಮಾಹಿತಿ, ಡಿಸ್ಕಷನ್ನು ಮತ್ತು ಎಲ್ಲ ಕುಕ್ಕಿಂಗು ಇದೆಲ್ಲ ನಡೀತಾ ಇದೆ ಕಾರ್ಯಕ್ರಮ. ಒಟ್ಟಾರೆಯಾಗಿ ನಮ್ಮ ಈ ಆಹಾರದ ಪದ್ಧತಿ ಬದಲಾವಣೆ ಆಗಬೇಕು. ಇವತ್ತೇನು ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ ಫುಡ್ಡು, ಮತ್ತು ಏನು ರಿಫೈನ್ಡು ಮತ್ತು ಏನು ಪ್ರೋಸೆಸ್ ಫುಡ್ ಇದೆ ಅದು ಬದಲಾವಣೆ ಆಗಿ ನಮಗೆ ಆರೋಗ್ಯಕರ ಆಹಾರ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂತೆ ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ಭಾನುವಾರ ಆಗುತ್ತೆ. ಸಂತೆಗೆ ಎಂಟ್ರಿ ಫೀ ಇಲ್ಲ. ಬ್ರೇಕ್ಫಾಸ್ಟ್ ತುಂಬ ಕಡಿಮೆ ಬೆಲೆ ಸಿಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತುಂಬ ಕಡಿಮೆ ಬೆಲೆ ಸಿಗುತ್ತೆ. ಆಮೇಲೆ ಫ್ರೆಶ್ ಎಲ್ಲ ತೋಟದಿಂದ ಅದು ಶನಿವಾರ ಬಂದು ಭಾನುವಾರ ಬೆಳಗ್ಗೆ ನಾವು ಇದನ್ನು ಮಾರೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ಒಂದು ಉಚಿತವಾಗಿ ಇದು ಸಂತೆಯಲ್ಲಿ ಭಾಗವಹಿಸ್ಬೋದು. ಮತ್ತು ಜೊತೆಗೆ ಕಲ್ಚರಲ್ ಈವೆಂಟ್ಸ್ ಇರ್ತೀವಿ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್. ಅಂದರೆ ಎಲ್ಲ ಆರ್ಟಿಸ್ಟ್ಗಳು, ಡ್ಯಾನ್ಸು ಮತ್ತು ಸಂಗೀತ ಹಾಡು ಹೇಳೋರು ಮತ್ತು ಇದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಒಟ್ಟಾರೆ ಇದು ಒಂದು ಓಪನ್ ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ನಲ್ಲಿ ಆರ್ಗ್ಯಾನಿಕ್ ಬಗ್ಗೆ, ಹೆಲ್ತ್ ಬಗ್ಗೆ ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ನಮ್ಮ ಎನ್ವೈರ್ಮೆಂಟ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡೋದಕ್ಕೆ, ಹೆಚ್ಚು ಅವೇರ್ನೆಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದ. ಭರತನಾಟ್ಯಂ ಡ್ಯಾನ್ಸರ್. ಈ ಆರ್ಗ್ಯಾನಿಕ್ ಸಂತೆ 3ನೇ ವಾರ ನಡೀತಾ ಇದೆ. ನಾವು ಅದೇ ರೀತಿ ಎವ್ರಿ ವೀಕಲ್ಲೂ ಕಲ್ಚರಲ್ ಪ್ರೋಗ್ರಾಮ್ಸು ಇರುತ್ತೆ. ಜನವರಿಲಿ ಮೊದಲನೇ ಭಾನುವಾರ, ಮೊದಲನೇ ಸಂತೆ ದಿನ ಕುವೆಂಪು ಅವರ ಕಾರ್ಯಕ್ರಮ ಇದೆ. ಕುವೆಂಪು ಹೆಸರು ಶ್ರೀರಾಮ ನಮನ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕುವೆಂಪು ಹಾಡು, ಕುವೆಂಪು ಅವರ ಹಾಡಿಗೆ ನರ್ತನ, ಅದೇ ರೀತಿ ಅವರ ಬಗ್ಗೆ ಕಿರು ಪರಿಚಯ ಆ ಥರ ಎಲ್ಲ. 2ನೇ ವಾರದಲ್ಲಿ ಸಂಕ್ರಾಂತಿ ಹುಟ್ಟಿಂತು, ಸಂಕ್ರಾಂತಿ ನಡೆಯುತ್ತೆ. 3ನೇ ವಾರ 21ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಂತೇಳಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಧೀರ್ ಅಂತೇಳಿ ದೇವನಹಳ್ಳಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. 4ನೇ ವಾರ ಮೀನಾಕ್ಷಿ ಅನ್ನೋ ಕಾರ್ಯಕ್ರಮ ನಡೆಸ್ತಿದ್ದಾರೆ ಸಂತೆಯಲ್ಲಿ. ಇದೇ ಥರ ಇದು ನಿರಂತರ ಹೇಗೆ ಸಂತೆ ನಡೀತಿರುತ್ತೋ ಅದೇ ಥರ ಕಲ್ಚರಲ್ ಕಾರ್ಯಕ್ರಮಗಳನ್ನು ನಡೀತಾ ಇರುತ್ತೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.